ಕಳ್ಸಿ. ನೀ ಕೇಳ್ದಂಗ ನಾನ್ ಕೊಡೋದಲ್ಲ, ನಾನ್ ಕೇಳ್ದಾಗ ಕೊಡ್ಬೇಕಾಯ್ತು. ಈಗ ಕೊಡೋದ ಏನ್ ಮಾಡ್ಕೊತೀಯ? ಹೌದಾ? ನಾನ್ ಕ್ಯಾನ್ಸಲ್ ಮಾಡಾಯ್ತು. ನಾನ್ ಕ್ಯಾನ್ಸಲ್ ಮಾಡಾಯ್ತು. ಇವಾಗ ನಾವು ಬ್ಯಾಗ್ ಟಿ ಶರ್ಟ್ ಆರ್ಡರ್ ಮಾಡಿರ್ತೀವಿ, ಅಡ್ರೆಸ್ ಹಾಕಿರ್ತೀವಿ, ನಾವು ದುಡ್ಡು ಕೊಟ್ಟಿರ್ತಿರ್ತೇನೆ, ನಮ್ದು ದುಡ್ಡು ಕಟ್ ಮಾಡಿರ್ಕೊಂಡಿರ್ತಾನೆ, ಆದ್ರೂ ಈ ತರ ನೋಡಿ. ನಿಮ್ಮಂತವ್ರು ಎಷ್ಟೊಂದ್ ಜನ ಬಂದು ಇಸ್ಕೊಂಡು ಹೋಗ್ತಾರೆ. ನಮ್ಮಂತವ್ರು ಹಲೋ ಅಣ್ಣ, ನಿಮ್ದು ಅಡ್ರೆಸ್ ಯಾವ್ದಣ್ಣ ಇದು ಡೆಲಿವರಿದು? ಏನಿಲ್ಲ ಹೆಸರು? ಸುಭಾಸ್ ಅಂತ. ಸುಭಾಸ್. ಒಂದ್ ನಿಮಿಷ ಹೇಳಿ. ಹಲೋ, ಹೇಳಿ ಅಣ್ಣ. ಸುಭಾಷ್ ಅಂತ ಯಾವ್ದು ಇರ್ಲಿಲ್ಲ. ಹೌದಾ ಅಣ್ಣ, ನಿಮ್ಗೆ ಸ್ವಲ್ಪ ಅಡ್ರೆಸ್ ಕಳಿಸ್ತೀರಾ ಈ ನಂಬರ್ಗೆ? ಏನ್ ಹೆಸರು ಹೇಳಿ ನಿಮ್ದು? ಇಲ್ಲ, ನನಗೆ ಅಡ್ರೆಸ್ ಬೇಕು. ನನಗೆ ಇವಾಗ ನಿಮ್ಮದು ಲೊಕೇಶನ್ ಕಳಿಸಿ, ನಾನು ಇವಾಗಲೇ ಬರ್ತೀನಿ. ಇವಾಗ ಕೊಡೋದಿಲ್ಲ, ಬೆಳಗ್ಗೆನೆ. ಇಲ್ಲ, ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಮಾಡ್ಬೇಕು ನಾನು. ಇವಾಗ ನೀವು ನಂಬರ್ ಕಳಿಸಿ. ಹಾಂ, ಮಾಡೋಗಿ. ಮಾಡು. ಇಲ್ಲ ಅಣ್ಣ, ಡೆಲಿವರಿ ಬಾಯ್ಸ್ಗೆ ಡೆಲಿವರಿಗೆ ಮೋಸ ಮಾಡ್ತೀರ ತಾನೇ ಇದು? ಹಾಂ ಅಣ್ಣ, ಒಂದು ನಿಮಿಷ. ಇವಾಗ ಒಂದು ವಾಯ್ಸ್ ರೆಕಾರ್ಡ್ ಇದೆ ನನ್ನ ಹತ್ರ, ಓಕೆನಾ? ಡೆಲಿವರಿ ಬಾಯ್ಸ್ ಬಂದುಬಿಟ್ಟು ನಿಮ್ಮ ಡೆಲಿವರಿ ಕೆಲಸ ನೀವು ಕರೆಕ್ಟಾಗಿ ಮಾಡಬೇಕು. ನಾವು ಹಿಂಗೆ ಮಾಡ್ಕೊಳ್ಳಿ ಡೆಲಿವರಿ ಕೆಲಸನ. ಸ್ವಿಗ್ಗಿದು ಬ್ಯಾಗ್ ಝೊಮ್ಯಾಟೊ ಬಂದಿರುತ್ತಲ್ಲ, ಅದನ್ನ ಯಾಕೆ ಕೊಡಲ್ಲ ನೀವು? ನಾವು ಡೆಲಿವರಿ ಕೊಡಲ್ಲ, ಸೆಲ್ಫ್ ಕಲೆಕ್ಟ್ ಇರೋದು. ಬಂದು ಕಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಬೇಡ ಬಿಡಿ. ಅದು ಹೆಂಗೆ ಸರ್? ನಿಮ್ಗೆ ಆರ್ಡರ್ ಬಂದಿರುತ್ತಲ್ಲ, ನಿಮ್ಮ ಕೆಲಸ ನೀವು ಮಾಡ್ಬೇಕು ತಾನೆ ಸರ್ ನೀವು? ನಾವು ಅದನ್ನೇ ಹೇಳ್ತಿರೋದು, ಸೆಲ್ಫ್ ಕಲೆಕ್ಟ್ ಇರೋದಕ್ಕೆ ಹೇಳ್ತಿರೋದು. ಯಾವ ಸೆಲ್ಫ್ ಬರುತ್ತೆ ಸರ್? ಅದು ಹೆಂಗೆ ಬರುತ್ತೆ ಸರ್ ಅದು? ಸ್ವಿಗ್ಗಿ ಅವ್ರು ಕಳ್ಸಿದಾರೆ, ಬಂದಿದೆ. ಅದೇ ಒಂದು ನಿಮಿಷ ಅಣ್ಣ. ಸ್ವಿಗ್ಗಿ ಅವ್ರು ಬಂದಿರೋ ನೀವು ಇಲ್ಲ, ಅಡ್ರೆಸ್ ನಾವು ಕೊಟ್ಟಿರ್ತೀವಿ ತಾನೇ ಅಲ್ಲಿ. ಅದರಲ್ಲಿ ಅಡ್ರೆಸ್ ಇದೆಯಾ ಇಲ್ವಾ ಅಷ್ಟು ಹೇಳಿ ಸರ್ ನನಗೆ. ಅಡ್ರೆಸ್ ಇದೆಯಾ ಇಲ್ವಾ ಅಷ್ಟು ಹೇಳಿ. ಅಡ್ರೆಸ್ ಇದೆ, ಇರೋದಕ್ಕೆ ತಾನೇ ಫೋನ್ ಮಾಡಿರೋದು. ಸರ್, ಅಡ್ರೆಸ್ ಇದ್ರೆ ಮತ್ತೆ ತಂದು ಕೊಡ್ಬೇಕಲ್ಲ ಸರ್ ನೀವು? ತಂದು ಕೊಡಲ್ಲ ನಾವು, ಬೇಕಾದ್ರೆ ಬಂದು ಇಸ್ಕೊಳ್ಳಿ. ಲೊಕೇಶನ್ ಕಳಿಸಿ ಸರ್, ಇದೇ ನಂಬರ್ಗೆ. ನಾಳೆನೇ ಬರ್ತೀನಿ. ಎಷ್ಟು ಗಂಟೆ ಬರಬೇಕು? ನಾಳೆ ಬಂದು ಇಸ್ಕೊಳ್ಳಿ. ಅದೇ ಲೊಕೇಶನ್ ಕಳಿಸಿ ಸರ್, ನಾಳೆನೇ ಬರ್ತೀನಿ. ಸರಿ, ಬನ್ನಿ. ಇದೇ ನಂಬರ್, ವಾಟ್ಸಪ್ ನಂಬರ್ ಇದೆ ನೋಡಿ ಸರ್, ಇದಕ್ಕೆ ಕಳಿಸಿ. ನಾನು ಲೊಕೇಶನ್ ಕಳ್ಸ್ತೇನೆ, ಅಡ್ರೆಸ್ ಕಳಿಸಿ. ಅಡ್ರೆಸ್ ಹೇಳಿ. ಕುಡಿಗೇಳಿ. ಕುಡಿಗೇಳಿದಲ್ಲಿ ಎಲ್ಲಿ ಸರ್? ಕುಡಿಕೊಳ್ಳಿ. ಬಂದು ಏನು ಕುಡಿಗೇಳಿದಲ್ಲಿ ಇರೋ ಸರ್? ನಾವು ಕುಡಿಗೇಳಿದಲ್ಲಿ ಎಲ್ಲಿ? ಕುಡಿಗೇಳಿ ಅಂದರೆ ಸರಿ ಗೊತ್ತು, ನೀವು ಕುಡಿಗೇಳಿ ಅಂತ ನಮಗೂ ಗೊತ್ತು. ಮತ್ತೆ ಹುಡ್ಕೊಳ್ಳಿ ಅಂದರೆ ಮತ್ತೆ ನೀವೇನು ಮಾಡೋದು ಸರ್? ಮತ್ತೆ ನಾನು ಹೇಳಿದೆ ತಾನೇ, ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ. ಅದೇ ಸರ್, ಅಡ್ರೆಸ್ ಹೇಳಿದ್ರೆ ತಾನೇ ಗೊತ್ತಾಗೋದು ನಮಗೂ. ನಿಮ್ಮಂತವ್ರು ಎಷ್ಟೊಂದು ಜನ ಬಂದು ಇಸ್ಕೊಂಡು ಹೋಗ್ತಾರೆ. ನಮ್ಮಂಥವ್ರು ಬರಲಿ ಸರ್, ನಮ್ಮಂಥವ್ರು ಬರಲಿ, ಓಕೆ, ಪರವಾಗಿಲ್ಲ. ನಮ್ಮಂಥವ್ರ ತಾನೇ ನೀವು ಮಾಡ್ತಾ ಇರೋದು. ನೀವು ಅದೇ ಕೆಲಸ ಮಾಡಿ, ನಾವು ಅದೇ ಕೆಲಸ ಮಾಡ್ತಾ ಇರೋದು. ಅದಕ್ಕೇನೆ ನಾವು ನಿಮ್ಗೆ ಹೇಳ್ತಿರೋದು. ಮತ್ತೆ ಅಡ್ರೆಸ್ ಕೊಡಿ, ಮತ್ತೆ ಫೋನ್ ಇದರಲ್ಲಿ ವಾಟ್ಸಪ್ಪಲ್ಲಿ ಲೊಕೇಶನ್ ಕಳಿಸಿ. ಕ್ಯಾನ್ಸಲ್ ಆಯ್ತಲ್ಲ, ಇನ್ನೇನು ಕಳಿಸ್ತೀನಿ ನಾನು. ಕ್ಯಾನ್ಸಲ್ ಇಲ್ಲ ಆಯಿತು, ನಮ್ಗಿನ್ನೂ ಕಂಪ್ಲೀಟ್ ಆಗಿಲ್ಲ ನಮ್ದು ಆ್ಯಪಲ್ಲಿ ಆಪ್ಷನ್ಸಲ್ಲಿ. ಕ್ಯಾನ್ಸಲ್ ಮಾಡಾಯ್ತು. ನಾನು ಕ್ಯಾನ್ಸಲ್ ಮಾಡಾಯ್ತು. ಅದೇನು ಕ್ಯಾನ್ಸಲ್ ಮಾಡಿದ್ರೆ ಇದನ್ನು ಸ್ಕ್ರೀನ್ಶಾಟ್ ಹಾಕಿ ನನಗೆ ಫೋಟೋ ಹೊಡೆದ್ಬಿಟ್ಟು ಕ್ಯಾನ್ಸಲ್ ಆಗಿರೋ ಫೋಟೋ ಕಳಿಸಿ. ನಾನೇನು ಕ್ಯಾನ್ಸಲ್ ಕಳಿಸ್ಬೇಕು ನಿಮಗೆ? ಮತ್ತೆ ಸರ್, ನಾನು ರೆಸ್ಪೆಕ್ಟ್ ಕೊಟ್ಬಿಟ್ಟು ಮಾತಾಡಿ. ನಿನಗೆ ಅಂತ ಮಾತಾಡ್ತಾ ಇಲ್ಲ, ನಾನು ರೆಸ್ಪೆಕ್ಟ್ ಕೊಟ್ಟುಬಿಟ್ಟೆ ಸರ್ ಮಾತಾಡ್ತಾ ಇದ್ದೀನಿ. ನಾನು ಮಾತಾಡೋದು ಹಿಂಗೆ. ನ್ಯಾಯವಾಗಿ ಕೇಳಿದೆ ತಾನೆ. ಅದೇ ಲೊಕೇಶನ್ ಹಾಕಿ ಸರ್, ಕೊಡಿಗೇಳಿದಲ್ಲಿ ಎಲ್ಲಿರೋದು ಅಂತ ಲೊಕೇಶನ್ ಕಳಿಸಿ. ನೀ ಕೇಳ್ದಂಗೆ ನಾನು ಕೊಡೋದಲ್ಲ, ನಾನು ಕೇಳ್ದಾಗ ಕೊಡ್ಬೇಕಾಯ್ತು. ಈಗ ಕೊಡೋದ ಏನು ಮಾಡ್ಕೊತೀಯ? ಹೌದಾ? ಸರಿ, ಓಕೆ ಸರ್, ಓಕೆ, ಏನು ಮಾಡೋದು ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿ ಗೈಸು, ಇವನು ಹೆಂಗೆ ಮಾತಾಡ್ತಾ ಇದ್ದಾನಂದರೆ, ನಾವು ರೆಸ್ಪೆಕ್ಟ್ ಕೊಟ್ಬಿಟ್ಟು ಮಾತಾಡ್ತಾ ಇದ್ದೀನಿ ಅವ್ರಿಗೆ. ಇವ್ರು ನೋಡಿದ್ರೆ ಈ ಥರ ಮಾತಾಡ್ತವ್ರೆ. ಏನು ಮಾಡೋದು ಇಂಥವ್ರಿಗೆ? ಕುಡಿಗೇಳಿದಲ್ಲಿ ಇದೆ ಅಂತ ಲೊಕೇಶನ್ ಹಾಕ್ಕೊಂಡ್ಬಿಟ್ಟು, ಕುಡಿಗೇಳಿದಲ್ಲಿ ಎಲ್ಲಿರುತ್ತಪ್ಪ ಲೊಕೇಶನು? ಯಾವ ಇವನು ಅಪ್ಪ, ನನಗಂತೂ ಗೊತ್ತಾಗ್ತಲ್ಲ. ನಾನು ರೆಸ್ಪೆಕ್ಟ್ ಕೊಟ್ಬಿಟ್ಟು ಮಾತಾಡಿ ಸರ್ ಅಂದ್ಬಿಟ್ಟು ಮಾತಾಡ್ಸಿದ್ರು. ಇವ್ರಿಗಿಷ್ಟು ಇವತ್ತು ನನಗೆ ಆಗಿರೋದು ನನ್ನ ಫ್ರೆಂಡ್ಗಾಗಿದೆ, ಆಲ್ಸೋ ನನ್ನ ರೂಮ್ಮೇಟ್ ಫ್ರೆಂಡ್ಗಾಗಿತ್ತು. ಅವ್ರದ್ದು ಹೆಸರು ಬಂದುಬಿಟ್ಟು, ಹುಡುಗನ ಹೆಸರು ಬೇಡ ಬಿಡಿ, ಅದಕ್ಕೆ ಸುಮ್ಮನೆ ಅವ್ರ ಹುಡುಗನ ಹೆಸರು ಬೇಡ, ನನ್ನ ಫ್ರೆಂಡ್ದು. ನನಗೂ ಆಲ್ಮೋಸ್ಟ್ ಆಗಿತ್ತು, ನಾನು ಹೋಗ್ಬಿಟ್ಟು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅವತ್ತು ಬಂದುಬಿಟ್ಟು ನಾನು ಹೋಗಿದ್ದೆ ಆಲ್ಮೋಸ್ಟ್. ಅದಾದಮೇಲೆ ನಮ್ಮ ಫ್ರೆಂಡಿಗೂ ಆಯಿತು. ಅದಾದಮೇಲೆ ತುಂಬ ಜನಕ್ಕೆ ಆಗ್ತೈತೆ, ಹೋಗ್ತಾರೆ ಆರ್ಡರ್ಸು. ಇದ್ರದ್ದು ಡೆಲಿವರಿ ಬಾಯ್ಸ್ಗೆ ಯಾರಿಗೂ ಬ್ಯಾಗ್ ಸಿಗ್ತಲ್ಲ ಆಲ್ಮೋಸ್ಟು. ಯಾಕಂದ್ರೆ ಲೊಕೇಶನ್ ಹಾಕಿರ್ತೀವಿ, ಅಡ್ರೆಸ್ ಇರುತ್ತೆ, ಎಲ್ಲ ಇರುತ್ತೆ, ಪಿನ್ ಕೋಡ್, ಲ್ಯಾಂಡ್ ಮಾರ್ಕ್ಸೋದಕ್ಕೆ ಹಾಕಿರ್ತೀವಿ. ನಾನು ಅನ್ಎಜುಕೇಟೆಡ್ ಅಲ್ಲ, ಆದ್ರೂ ಈ ಥರ ಮಾಡ್ತಾಯಿದ್ರು ನೋಡಿ. ಏನು ಮಾಡೋದು? ಇವತ್ತು ನನ್ನ ಫ್ರೆಂಡ್ ವಾಯ್ಸ್ ಮೆಸೇಜ್ ಅಂತ ಕಳಿಸಿದ್ದಾನೆ. ಇರಿ ಒಂದು ನಿಮಿಷ, ಅದು ಇದ್ರ ಮಾಡ್ತೀನಿ, ಹಚ್ತೀನಿ. ಏನಂತ ಮಾತಾಡಿದನು ಕೇಳಿಸ್ಕೊಳ್ಳಿ. ಹಲೋ, ಹೇಳ ಪ್ರಭುಲಿಂಗ ಅವರ ಅನ್ನ ಹಾಕಿ ಹೇಳಿ. ಹೌದು, ನಾನೇ. ಸ್ವಿಗ್ಗಿದು ಬ್ಯಾಗ್ ಬಂದಿದೆ, ತಗೊಂತೀರ ಬಂದು ಆಫೀಸ್ ಹತ್ರ? ಎಲ್ಲ ಲೊಕೇಶನ್ ಯಾವ ಕಡೆ? ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಕಳ್ಸ್ಕೊಡ್ತೀನಿ ಲೊಕೇಶನ್. ಇದೇ ನಂಬರ್ ಅಣ್ಣ?
ನಾಳೆ ಬೆಳಗ್ಗೆ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ. ಲೊಕೇಶನ್ ಯಾಕೆ ಅಂತ ಹೇಳಿ ತಂದ್ಕೊಡಲ್ಲ. ಓಕೆ 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 ಮೆಸೇಜ್ ಮಾಡ್ತೀನಿ. ಓಕೆ ಮೆಸೇಜ್ ಮಾಡ್ತೀನಿ, ಸೆಂಡ್ ಮಾಡೋಣ. ಕಾಲ್ ಕನ್ಫರ್ಮೇಶನ್ ಕೋಡ್ ಬಂದಿದೆ ನೋಡಿ SMS. ಹಲೋ, ಚೆಕ್ ಮಾಡಿಸಿ ಮಗನ, ಬಂದಿದೆ ನೋಡಿ. ಬಂದಿದೆ ಅಣ್ಣ. ಹಾಕೊಡ್ರಿ. ಇದು ಹೇಳಿದ್ರೆ ಕಂಪ್ಲೀಟ್ ಆಗ್ಬೋದಾ ಡೆಲಿವರಿ? ಕಂಪ್ಲೀಟ್ ಆಗುತ್ತೆ. ನಾಳೆ ಬಂದು ನೀವು ಕಲೆಕ್ಟ್ ಮಾಡ್ಕೊಬೇಕು. ಅದೇ ನಾಳೆ ಬಂದ ಕಂಪ್ಲೀಟ್ ಮಾಡುವಂತ ಬಿಡೋಣ. ಹಾಗಾದ್ರೆ ಸಿಗೋದು ಬಿಡಿ, ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆಗುತ್ತಾ? ಏನಕ್ಕಾಗುತ್ತಣ್ಣ ಕ್ಯಾನ್ಸಲ್? ಅದು ಏನಕ್ಕಾಗುತ್ತೆ ಅಂದ್ರೆ ಇವಾಗ ಕೋಡ್ ಕೊಟ್ರೆ ನಾಳೆ ಬೆಳಿಗ್ಗೆ ಕೋಡ್. ಇವಾಗ ಏನು ಕೊಡ್ಬೇಕು? ಕೋಡ್ ಆಯ್ತು ಬಂದು ಇಸ್ಕೊಂಡ್ಬಿಡಿ ಬಿಡಿ, ಕ್ಯಾನ್ಸಲ್ ಮಾಡ್ತೀನಿ. ಓಕೆ ಮಾಡೋಣ. ನಾನು ಏನು ಮಾಡೋದು ಮಾಡೋಣ. ಸರಿ. ನೋಡಿ ಗೈಸ್, ಅವನು ಬಂದುಬಿಟ್ಟು ಅವನು ಡೆಲಿವರಿ ಬಾಯ್ಸೇ ಇದನ್ನ ಮಾಡೋದು. ಇವ್ನು ನೋಡಿದ್ರೆ ಈ ಥರ ಮಾಡ್ತಾವನೆ. ಇದು ಯಾರಿಗಪ್ಪ ಇದನ್ನ ಮಾಡೋದು? ಇವಾಗ ನಮ್ಮ ಬ್ಯಾಗ್ ಟಿ ಶರ್ಟ್ ಆರ್ಡರ್ ಮಾಡಿರ್ತೀವಿ, ಅಡ್ರೆಸ್ ಹಾಕಿರ್ತೀವಿ, ನಾವು ದುಡ್ಡು ಕೊಟ್ಟಿರ್ತಿರ್ತೇನೆ, ನಮ್ಮದು ದುಡ್ಡು ಕಟ್ ಮಾಡಿರ್ಕೊಂಡಿರ್ತಾನೆ. ಆದರೂ ಈ ಥರ ನೋಡಿ, ಇವಾಗ ಜಸ್ಟೇ ನಂಗೆ ವಾಯ್ಸ್ ಮೆಸೇಜ್ ಬಂದಿತ್ತು. ಈ ಥರ ಮಾಡ್ತಾವ್ರು. ಏನು ಮಾಡೋದು ಇಂಥವ್ರಿಗೆ? ಆಲ್ಮೋಸ್ಟು ನನಗೂ 2 ತಿಂಗಳ ಹಿಂದೆ ಆಗಿತ್ತು. ಅದಾದಮೇಲೆ ನಮ್ಮ ಫ್ರೆಂಡಿಗೆ ರೆಫರ್ ಮಾಡಿದ್ದೆ, ಅವನ ಇದ್ರದಿಂದ ಅವನಿಗೂ ಹಿಂಗೆ ಆಯಿತು. ಇವಾಗ ಆಲ್ಮೋಸ್ಟ್ ನನಗೆ ಟೋಟಲು ಈ ಥರ ನಾನು ಕಂಪ್ಲೇಂಟ್ ಬಂದಿರೋ ಟೋಟಲ್ 7-8 ಜನ. ಅಲ್ಲಿ ಹೋಗ್ಬಿಟ್ಟು ಅದ್ರದ್ದು ಕುಡಿಗೇಳಿದಲ್ಲಿ ಕರೆಕ್ಟ್ ಆಫೀಸ್ ಅದು ಯಾವುದು ಆಲ್ಮೋಸ್ಟ್ ಡೆಲಿವರಿದು ಅದು ಯಾವುದಾದ್ರು ಆಪ್ಷನ್ಸ್ ಇದ್ರೆ ಡೆಲಿವರಿದು ಆ್ಯಪ್ಸ್ ಅದು ಇದು ಅಮೆಝಾನಾಗೆ ಫ್ಲಿಪ್ಕಾರ್ಟ್ ಯಾವ ಕಡೆಯಿಂದ ಬರುತ್ತೆ ಗೊತ್ತಿಲ್ಲ. ಆಲ್ಮೋಸ್ಟ್ ನಮಗೆ ದೊಡ್ಡದಿರುತ್ತೆ ಬ್ಯಾಗ್. ನಾನು ನಾರ್ಮಲಿ ಏನೊಂದು ಇದ್ರ ಥರ ಇರುತ್ತೆ, ತಂದ್ಬಿಟ್ಟು ಕೊಡೋಕ್ಕೆ ಏನು ಇವ್ರ ಪ್ರಾಬ್ಲಮ್ಮು. ಅಡ್ರೆಸ್ ಕಳಿಸಿದ್ರು ಕುಡಿಗೇಳಿದಲ್ಲಿ ತಾನೇ ಇರೋದು. ಲೊಕೇಶನ್ ಹಾಕ್ತೀನಿ ನೋಡು ಅಂತ ಹೇಳ್ತಾವೆ. ಅವನು ಏನನ್ನ ಅಮೌಂಟು ಈ ಥರ ಮಾಡಿದ್ರೆ ನೀನು ವಿಡಿಯೋ ನೋಡ್ತೀಯ ಅಂತ ಗೊತ್ತಿಲ್ಲ. ಈ ಜನರು ಸ್ವಲ್ಪ ತಲುಪಿಸ್ಬೇಕಿತ್ತು, ಅದಕ್ಕೆ ತಲುಪಿಸ್ತಾ ಇದ್ದೀನಿ ಅಷ್ಟೇ. ದಯವಿಟ್ಟು OTP ಹೇಳಕ್ಕೆ ಹೋಗ್ಬಿಡಿ. ನೀವು ಮ್ಯಾನೇಜರ್ ಹತ್ರ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿ, ರೆಕಾರ್ಡ್ಗಳು ಮಾಡ್ಕೊಳ್ಳಿ, ಮ್ಯಾನೇಜರ್ ಕಂಪ್ಲೇಂಟ್ ಮಾಡಿ. ನಾನೊಬ್ಬ ಯೂಟ್ಯೂಬರು, ನಾನು ವೀಡಿಯೋ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ. ಅವ್ನ ನಂಬರ್ ಪಬ್ಲಿಕ್ ಆದ್ರೂ ಪರವಾಗಿಲ್ಲ, ಸ್ವಲ್ಪ ಬ್ಲರ್ ಮಾಡ್ತೀನಿ, ಪರವಾಗಿಲ್ಲ, ಬೇಜಾರು ಮಾಡ್ಕೊಬೇಡಿ. ಅವ್ರದ್ದು ಪರ್ಸನಲ್ ನಂಬರ್ ನಮಗೆ ಎದಕ್ಕೆ ಬೇಕು? ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳಿ ಅಂತ ಹೇಳಿ. ಆದ್ರೂ ಈ ಥರ ಮಾಡೋದು ತಪ್ಪು. ಕೋಡ್ ಹೇಳಿದ್ರೆ ಹಂಗಾರೆ ಬೇರೆ ನಾವು ಏನಾದರೂ ಆರ್ಡರ್ ಮಾಡ್ತೀವಿ, ಅಲ್ಲೇ ಬಂದ್ಬಿಟ್ಟು ತೊಗೊಳ್ಳಿ ಅಂತಂದರೆ ಇವಾಗ ಅದು ಇದು ಏನಾದ್ರು ನಾನು ಆರ್ಡರ್ ಮಾಡ್ತೀನಿ, ಫ್ಲಿಪ್ಕಾರ್ಟ್ ಆಗಲಿ ಅಮೆಝಾನ್ ಆಗಲಿ ಬೇರೆ ಇವ್ರು ಸುಳ್ಳು ಕೇಳಿ. ಹೋದ ಸರಿನೇ ನಾನು ಟಿ ಶರ್ಟು ಆರ್ಡರ್ ಮಾಡಿದ್ದೆ, ಅದು ಸ್ವಿಗ್ಗಿದಲ್ಲೇ. ಅವ್ರು ತಂದುಬಿಟ್ಟು ಕೊಟ್ಟರು. ಚಿಕ್ಕದಿತ್ತು, ಅವ್ರಿಗೆ ಗೊತ್ತಾಗಿಲ್ಲ. ಅದು ನಾರ್ಮಲ್ ದೊಡ್ಡದಿರುತ್ತಲ್ಲ ಬ್ಯಾಗ್, ಗೊತ್ತಾಗ್ಬಿಡುತ್ತೆ ಡೆಲಿವರಿ ಬಾಯ್ಸ್ ಅಂತ ಗೊತ್ತೇ ಆಗುತ್ತೆ ಆಲ್ಮೋಸ್ಟ್. ಅದು ಮೇಲ್ಗಡೆಯಿಂದ ನೋಡಿದ್ರೆ ಕವರ್ ಫುಲ್ ಪ್ಯಾಕಪ್ ಇರುತ್ತೆ. ನೋಡಿದ್ರೂ ಈ ಥರ ಮಾಡ್ತಾರೆ. ಏನು ಮಾಡೋದು ನೋಡಿ. ಇಂಥವ್ರಿಗೆ ಏನು ಹೇಳ್ದೆ ನೀವೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ. ಇಷ್ಟೇ ಸ್ನೇಹಿತರೆ.